ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರುಚಿಯಾದ ಹೋಟೆಲ್ ಸ್ಟೈಲ್ ಚಿಕನ್ ಕೋಫ್ತಾ ಕರಿನ ಮನೆಯಲ್ಲೇ ಹೇಗೆ ಸಿಂಪಲ್ ಆಗಿ ಪ್ರಿಪೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನ ಮಾಡೋಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಆದ್ರೆ ಅದನ್ನೇ ಸಿಂಪಲ್ ಆಗಿ ಮನೆಯಲ್ಲೇ ಇರೋ ಮಸಾಲ ಪದಾರ್ಥ ಉಪಯೋಗಿಸ್ಕೊಂಡು ತಿನ್ನೋರಿಗೆ ತುಂಬಾ ಇಷ್ಟ ಆಗೋ ತರ ಯಾವ ರೀತಿ ಚಿಕನ್ ಕೋಫ್ತಾ ಕರಿನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಚಿಕನ್ನ ಚೆನ್ನಾಗಿ 3 ಸಲ ತೊಳ್ಕೊಂಡು ಅದರಲ್ಲಿ ಸ್ವಲ್ಪನೂ ನೀರಿಲ್ದೇ ಇರೋ ತರ ಸೋರಕ್ಕೆ ಇಟ್ಕೊಳ್ಳಿ. ನೀರೆಲ್ಲ ಫುಲ್ ಸೋರಿದ್ಮೇಲೆ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕೊಂಡು ರುಬ್ಕೊಳ್ಳಿ. ಜಾಸ್ತಿ ನೈಸ್ ಪೇಸ್ಟ್ ಆಗೋ ತರ ರುಬ್ಕೋಬೇಡಿ, ಅದು ಹಾರ್ಡ್ ಆಗ್ಬಿಡುತ್ತೆ, ಉಂಡೆಗಳು ಗಟ್ಟಿ ಆಗ್ಬಿಡುತ್ತೆ, ಆಮೇಲೆ ತಿನ್ಬೇಕಾದ್ರೂ ಬಾಯಿಗೆ ಸಿಗಲ್ಲ. ಅದಕ್ಕೆ ಮಾಂಸ ಬಾಯಿಗೆ ಸಿಗೋ ತರನೇ ಸ್ವಲ್ಪ ರುಬ್ಕೊಳ್ಳಿ ಸಾಕು. ಆಲ್ರೆಡಿ ನಾವು ಚಿಕನ್ ತರಬೇಕಾದ್ರೇನೆ ಕೈಮಾ ಅದು ಕಟ್ ಮಾಡಿಸ್ಕೊಂಡು ಬಂದಿರೋದ್ರಿಂದ ಮಿಕ್ಸಿನ 1-2 ಸಲ ಗರ್ ಅನ್ಸಿದ್ರೆ ಸಾಕು, ಬೇಗ ಆಗ್ಬಿಡುತ್ತೆ. ನಾನಿಲ್ಲಿ ಕೈಮಾ ಮಿಶ್ರಣಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 1 ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ 5 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನು ಗರಂ ಮಸಾಲ ಪುಡಿ, 1 ಸ್ಪೂನ್ ಜೀರಿಗೆ ಪುಡಿ, 1/4 ಸ್ಪೂನ್ ಮೆಣಸಿನ ಪುಡಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಹಿಡಿಯಷ್ಟು ಸಾಂಬಾರ್ ಸೊಪ್ಪು, ಅರ್ಧ ಹಿಡಿಯಷ್ಟು ಪುದೀನ, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 3 ಟೇಬಲ್ ಸ್ಪೂನ್ ಅಷ್ಟು ಮೊಸರು, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, 2 ಟೇಬಲ್ ಸ್ಪೂನ್ ಹುರ್ಗಡ್ಲೆ ಪುಡಿ, 1 ಮೊಟ್ಟೆ. ಇಷ್ಟನ್ನು ಹಾಕೊಂಡು ಎಲ್ಲ ಹೊಂದ್ಕೊಳ್ಳೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹುರ್ಗಡ್ಲೆ ಪುಡಿನ ಯಾಕೆ ಹಾಕ್ತಿವಿ ಅಂದ್ರೆ ಉಂಡೆಗಳು ಹೊಡಿಬಾರ್ದು, ಚೆನ್ನಾಗಿ ಬೈಂಡ್ ಆಗ್ಲಿ ಅಂತ ಹುರ್ಗಡ್ಲೆ ಪುಡಿನ ಹಾಕ್ತಿವಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಒಂದಿನ ಉಂಡೆ ಕಟ್ ನೋಡಿ, ಉಂಡೆ ಚೆನ್ನಾಗಿ ಬಂದಿಲ್ಲ, ಬಿಟ್ಕೊಳ್ತಿದೆ, ಕ್ರ್ಯಾಕ್ ಬರ್ತಿದೆ ಅಂದ್ರೆ ಇನ್ನ 1 ಸ್ಪೂನ್ ಹುರ್ಗಡ್ಲೆ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅವಾಗ ಉಂಡೆ ಸರಿಯಾಗಿ ಬರುತ್ತೆ ನೋಡಿ. ಇವಾಗ ಈ ತರ ಉಂಡೆ ಸರಿಯಾಗಿ ಬರಬೇಕು, ಇವಾಗ ಈ ಹದ ಚೆನ್ನಾಗಿದೆ ಅಂತ ಅರ್ಥ. ಇವಾಗ ಇದೇ ತರ ಎಲ್ಲ ಮಿಶ್ರಣನು ಉಂಡೆ ಕಟ್ಕೊಂಡು 1 ಪ್ಲೇಟಿಗೆ ಇಟ್ಕೊಳ್ಳಿ. ನೋಡಿ, ನಿಮ್ಗೆ ಎಷ್ಟು ದಪ್ಪ ಉಂಡೆ ಬೇಕು ಅಷ್ಟು ದಪ್ಪ ಉಂಡೆ ಕಟ್ಟಿಟ್ಕೊಳ್ಳಿ. ಅತಿ ದಪ್ಪನೂ ಬೇಡ, ಅತಿ ಚಿಕ್ಕದಾಗೂ ಬೇಡ, ಅದಕ್ಕೆ ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಕಟ್ಕೊಂಡು ಇಟ್ಕೊಳ್ಳಿ. ಹುರ್ಗಡ್ಲೆ ಪುಡಿ ಇಲ್ಲ ಅಂದ್ರೆ ಬೋಂಡದ ಹಿಟ್ಟಿರುತ್ತಲ್ಲ, ಅದನ್ನೇ ಪ್ಯಾನ್ ಅಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದನ್ನಾದ್ರೂ ಹಾಕೋಬಹುದು. ಇಲ್ಲಾಂದ್ರೆ ಕಡಲೆಬೇಳೆನ ಫ್ರೈ ಮಾಡ್ಕೊಂಡು ಅದನ್ನ ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡು ಆ ಪೌಡರ್ನಾದ್ರೂ ಹಾಕ್ಬೋದು. ನೋಡಿ, ಈ ತರ ಎಲ್ಲಾನು ಉಂಡೆ ಕಟ್ಕೊಂಡು ಇಟ್ಕೊಳ್ಳಿ. ಇವಾಗ ಬಾಣ್ಲಿಲಿ ಎಣ್ಣೆನ ಬಿಸಿ ಮಾಡಕ್ ಇಟ್ಕೊಂಡಿದೀನಿ. ಅದು ಬಿಸಿ ಆದ್ಮೇಲೆ ನಾವು ಉಂಡೆ ಕಟ್ಕೊಂಡಿರೋ ಕೈಮಾ ಉಂಡೆನ ಒಂದೊಂದಾಗೆ ಎಣ್ಣೆಗೆ ಹಾಕ್ಬೇಕು. ಇಲ್ಲಿ ಕೈಮಾ ಉಂಡೆ ಸಂಪೂರ್ಣವಾಗಿ ಬೇಯಬೇಕು ಅಂತ ಏನಿಲ್ಲ, ಯಾಕಂದ್ರೆ ಅದು ಗ್ರೇವಿನಲ್ಲೂ ಮತ್ತೆ ಬೇಯಿಸೋದ್ರಿಂದ ಅರ್ಧ ಭಾಗ ಬೆಂದ್ರೆ ಸಾಕು, ಒಳಗಡೆ ಪೂರ್ತಿಯಾಗಿ ಬೇಯಬೇಕು ಅಂತ ಏನಿಲ್ಲ. ಸ್ವಲ್ಪ ಹೊಂಬಣ್ಣ ಬರೋವರೆಗೂ 3 ನಿಮಿಷ ಬೇಯಿಸಿ ತೆಗೆದ್ರೆ ಸಾಕು. ನೋಡಿ, ಉಂಡೆಗಳು ಎಣ್ಣೆಗೆ ಬಿಟ್ಮೇಲೂ ಹೊಡಿತಿಲ್ಲ, ಯಾವುದೇ ಕ್ರ್ಯಾಕ್ ಬರ್ತಿಲ್ಲ, ಚೆನ್ನಾಗಿ ಬೈಂಡ್ ಆಗಿದೆ. ಅದಕ್ಕೆ ನಾನು ಹೇಳೋ ರೀತಿನೇ ಮಾಡಿದ್ರೆ ಚಿಕನ್ ಕೋಫ್ತಾ ಕರಿ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಮಿಕ್ಕಿರೋ ಉಂಡೆಗಳನ್ನು ಮೊದಲು ಬೇಯಿಸ್ಕೊಂಡ್ ರೀತಿನೇ ಬೇಯಿಸ್ಕೊಳ್ಳಿ. ನೋಡಿ, ಈ ತರ ಹೊಂಬಣ್ಣ ಬರೋ ತನಕ ಮಾತ್ರ ಬೇಯಿಸಿದ್ರೆ ಸಾಕು, ಜಾಸ್ತಿ ಬೇಯಿಸೋ ಅವಶ್ಯಕತೆ ಏನಿಲ್ಲ. ಇವಾಗ ಮಸಾಲೆ ರೆಡಿ ಮಾಡ್ಕೊಳಕ್ಕೆ 1 ಬಾಣ್ಲಿ ಇಟ್ಕೊಂಡಿದೀನಿ. ಅದಕ್ಕೆ 1 ಸೌಟಷ್ಟು ಎಣ್ಣೆ ಹಾಕೊಂಡಿದೀನಿ. ಅದು ಬಿಸಿ ಆದ್ಮೇಲೆ 4 ಏಲಂಗಿ, 8 ಲವಂಗ, 2 ಪೀಸ್ ಚಕ್ಕೆ, 1 ಸ್ಪೂನ್ ಸೋಂಪು, 1 ಸ್ಪೂನ್ ಗಸಗಸೆ, 2 ಪಲಾವ್ ಎಲೆ, 1 ಸ್ಟಾರ್ ಅನಿಸು, 1 ಮರಾಠಿ ಮೊಗ್ಗು, ಇಷ್ಟನ್ನು ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ 3 ಹಸಿ ಮೆಣಸಿನ್ಕಾಯಿ, 2 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1 ಹಿಡಿಯಷ್ಟು ಗೋಡಂಬಿ ಹಾಕೊಳ್ಳಿ. ಇವಾಗ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ ಆದ್ಮೇಲೆ 1 ಹಿಡಿಯಷ್ಟು ಸಾಂಬಾರ್ ಸೊಪ್ಪು, ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಾದ್ಮೇಲೆ ಈ ಮಸಾಲೆನ ಸ್ವಲ್ಪ ತಣ್ಣಗಾಗಕ್ ಬಿಡ್ಬೇಕು. ಇದು ಚೆನ್ನಾಗಿ ಆರ್ಲಿ. ಮಸಾಲೆ ಚೆನ್ನಾಗಿ ತಣ್ಣಗಾದ್ಮೇಲೆ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಗ್ರೇವಿ ಮಸಾಲ ರೆಡಿ ಆಗಿದೆ. ಇವಾಗ ಇದನ್ನ ಒಗ್ಗರಣೆಗೆ ಹಾಕೊಳ್ಳೋಣ. 1 ದಪ್ಪ ತಳದ ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಸೌಟಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ನಾವು ಏನ್ ರುಬ್ಕೊಂಡಿದೀವಿ ಆ ಮಸಾಲೆನೂ ಅದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಸಾಲೆದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಬೇಯಬೇಕು.
ಹಸಿ ವಾಸನೆ ಹೋದಷ್ಟು ನಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಚಿಕ್ಕದಾಗಿರೋ 3 ಟೊಮೊಟೊ ಹಣ್ಣನ್ನ ಮಿಕ್ಸಿಲಿ ರುಬ್ಕೊಂಡು ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದೀನಿ. ಅದನ್ನ ಈ ಮಸಾಲೆಗೆ ಸೇರಿಸ್ತಾ ಇದ್ದೀನಿ. ಇವಾಗ ಟೊಮೊಟೊ ಪ್ಯೂರಿನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಳಿ. ಒಟ್ನಲ್ಲಿ ಮಸಾಲೆ ಎಷ್ಟು ಚೆನ್ನಾಗಿ ಬೇಯಿಸ್ತೀವೋ ಅಷ್ಟೇ ಚೆನ್ನಾಗಿ ಕೋಫ್ತಾ ಕರಿ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಮಸಾಲೆಗೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಮತ್ತೆ ಬೇಯಿಸ್ಕೊಳ್ಳಿ. ಆಮೇಲೆ ಗ್ರೇವಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಅದ ನೋಡ್ಕೊಂಡು ನೀರ್ ಹಾಕೊಳ್ಳಿ. ತೆಳ್ಳಗ್ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ನೀರ್ ಹಾಕೊಳ್ಳಿ, ಗಟ್ಟಿ ಬೇಕು ಅಂದ್ರೆ ಕಡಿಮೆ ನೀರ್ ಹಾಕೊಳ್ಳಿ. ಕರಿ ಸ್ವಲ್ಪ ಗಟ್ಟಿ ಇದ್ರೇನೆ ಚಂದ, ಹಾಗಾಗಿ ಜಾಸ್ತಿ ನೀರ್ ಸೇರ್ಸ್ಕೊಳಕ್ ಹೋಗ್ಬೇಡಿ. ಆಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಟೇಸ್ಟ್ ನೋಡ್ಬಿಟ್ಟು ನೀವು ಎಷ್ಟು ಉಪ್ಪು ಬೇಕಷ್ಟು ಹಾಕೊಳ್ಳಿ. ಆಮೇಲೆ ಅರ್ಧ ಬೌಲ್ ಅಷ್ಟು ಮೊಸರು ತಗೊಂಡಿದ್ದೀನಿ. ಅದನ್ನ ಇದೇ ತರ ಗ್ರೇವಿಗೆ ಹಾಕ್ಬಾರ್ದು, ಅದನ್ನ ಚೆನ್ನಾಗಿ ಬೀಟ್ ಮಾಡ್ಬಿಟ್ಟು ಕ್ರೀಮಿ ಟೆಕ್ಸ್ಚರ್ ಬಂದ್ಮೇಲೆ ಅದನ್ನ ಗ್ರೇವಿಗೆ ಆಡ್ ಮಾಡ್ಬೇಕು. ಈ ತರ ಮೊಸರನ್ನ ಗ್ರೇವಿಗೆ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ 1-2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಗ್ರೇವಿ ಪರ್ಫೆಕ್ಟ್ ಆಗಿ ಬೆಂದಿದೆ. ಅದೇ ರೀತಿ ಗ್ರೇವಿ ಹದನು ಕರೆಕ್ಟ್ ಆಗಿ ಬಂದಿದೆ. ಇವಾಗ ಫ್ರೈ ಮಾಡ್ಕೊಂಡಿರೋ ಚಿಕನ್ ಕೈಮಾ ಉಂಡೆಗಳನ್ನ ಒಂದೊಂದಾಗಿ ಗ್ರೇವಿಗೆ ಸೇರಿಸ್ಕೊಳ್ಳಿ. ಈ ಉಂಡೆಗಳೆಲ್ಲ ಗ್ರೇವಿಲಿ ಚೆನ್ನಾಗಿ 5 ನಿಮಿಷ ಕಾಲ ಬೇಯಬೇಕು. ಈ ಮಸಾಲೆ ಅಂಶ ಏನಿದೆ ಅದು ಎಲ್ಲ ಉಂಡೆಗಳಿಗೂ ಅಬ್ಸರ್ವ್ ಮಾಡ್ಕೋಬೇಕು. ಅದಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ 5 ನಿಮಿಷ ಕಾಲ ಚೆನ್ನಾಗಿ ಬೇಯಿಸಿ. ನೋಡಿ ಇವಾಗ 5 ನಿಮಿಷ ಬೆಂದಾದ್ಮೇಲೆ ಎಣ್ಣೆ ಯಾವ ರೀತಿ ಬಿಟ್ಕೊಂಡಿದೆ ಅಂತ. ಈ ತರ ಎಣ್ಣೆ ಬಿಟ್ಕೊಂಡಿದೆ ಅಂದ್ರೆ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ ಅರ್ಥ. ಇವಾಗ ಚಿಕನ್ ಕೋಫ್ತಾ ಕರಿ ರೆಡಿ ಆಗಿದೆ ಫ್ರೆಂಡ್ಸ್. ಬನ್ನಿ ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಟೇಸ್ಟಿ ಆದ, ಸಾಫ್ಟ್ ಆದ, ಎಲ್ಲರಿಗೂ ಇಷ್ಟ ಆಗೋ ಚಿಕನ್ ಕೋಫ್ತಾ ಕರಿ ರೆಡಿ ಆಗಿದೆ ಫ್ರೆಂಡ್ಸ್. ಇವತ್ತು ನಾನ್ ಮಾಡಿರೋ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಂಥ ಹೊಸ ರೆಸಿಪಿಗಾಗಿ ಸವಿರಾಜ್ ಕನ್ನಡ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು.